ನೀವು ಹಾನಿ ಮಾಡ್ತೀರಾ ಇಲ್ವಾ? ನೀವು ಮಾಡ್ತೀರಾ ಅಂದ್ರೆ ಇಂಡಿಕೇಶನ್ ಕೊಡಿ, ಹಾನಿ ಮಾಡಲ್ಲ ಅಂದ್ರೆ ಇಂಡಿಕೇಶನ್ ಕೊಡಬೇಡಿ. ಇದೆಯಮ್ಮ ಏನಾಯ್ತು? ಏನಾಯ್ತು? ಬಾಬಾ 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 ಏನಾಗಿಲ್ಲ? ಬಾ ಏನಾಗಿಲ್ಲ ಬಾ. ಸ್ನೇಹಿತರೆ ನಮಸ್ಕಾರ. ನಾ ಈಗ ಹೇಳ್ದಂಗೆ ಡೇ ಟೈಮಲ್ಲಿ ಅವಾಗಲೇ ನಿಮಗೆ ತೋರಿಸಿದ್ವಲ್ಲ ಲೊಕೇಶನ್ಗೆ, ಮತ್ತು ನೈಟ್ 12 ಗಂಟೆಗೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಲ್ಲ. ಸೊ ಇವಾಗ ಟೈಮು 11 ಗಂಟೆ 55 ನಿಮಿಷ, ಇನ್ನೂ 5 ನಿಮಿಷ ಬಾಕಿ ಐತೆ. ಸರಿನಾ? ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ 5 ನಿಮಿಷ ಆಗುತ್ತೆ. ಅಂದರೆ ಅದು 12 ಗಂಟೆ ಆದಮೇಲೆ ಸ್ಟಾರ್ಟ್ ಆಗುತ್ತಂತೆ ಆ್ಯಕ್ಟಿವಿಟಿ. ಇವಾಗ ನಾನು ನಮ್ಮ ಟೀಮು ಏನಿದೆ ಎಲ್ಲ ರೆಡಿ ಇದ್ದೀವಿ. ಇವಾಗ ನಮ್ಮ ಟೀಮಲ್ಲಿ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀನಿ, ಬನ್ನಿ ಪ್ಲ್ಯಾನ್ ಮಾಡಿ. ಸೊ ಇವರು ನಮ್ಮ ಪ್ರಜ್ವಲ್ ಸರ್ ಹಾಯ್ ಹೇಳಿ. ಹಾಯ್. ನಮ್ಮ ಸುಪ್ರೀತಣ್ಣ ಹಾಯ್. ನಮ್ಮ ಕಿರಣ್ ಹಾಯ್. ಇವರು ಹೊಸದಾಗಿ ಬಂದಿದ್ದಾರೆ, ನಮ್ಮ ಸ್ನೇಹ ಮೇಡಮ್ ಅವರು, ಮತ್ತು ಭಾವನಾ ಮೇಡಮ್ ಅವರು. ಓಕೆ ಸರ್, ಏನಾದರೂ ಸುಪ್ರೀತಣ್ಣ ಏನಾದರೂ ಹೇಳೋದಿದೆಯಾ? ಎಲ್ಲ ಸೆಟಪ್ ಆಗಿದೆ. ನಮ್ಮ ಆಕ್ಟಿವಿಟಿ ಬರೋ ಟೈಮ್ ಇದು. ಸೊ ನಿಮಗೆ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ, ತುಂಬ ಲೇಟ್ ಆಗಿದೆ. ಸೊ ಎಲ್ಲ ಟೀಮ್ ಎಲ್ಲ ರೆಡಿ ಇದ್ದಾರೆ. ಎಲ್ಲ ಹುಡುಗಿ ಅಂತೂ ಸಿಕ್ಕಾಪಟ್ಟೆ ಜೋಶಲ್ಲಿದ್ದಾರೆ, ಮಾಡ ಅಂತ. ಸೊ ಎಲ್ಲರೂ ಎಕ್ಸೈಟ್ ಆಗಿದ್ದೀವಿ, ನೋಡೋಣ ಏನಾಗುತ್ತೆ. ಓಕೆ ಸರ್, ಏನಾದರೂ ಹೇಳೋದು? ಹೋಗೋಕ್ಕೂ ಮುಂಚೆ ಏನಾದರೂ ಹೇಳೋದು? ಆದಷ್ಟು ಸೇಫ್ಟಿ ಇರಲಿ. ಎಲ್ಲರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಎಲ್ಲರ ಹತ್ರ ನಿಮ್ಮದು ವಾಕಿ ಟಾಕಿ ಇದೆ, ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡಿ. ಮತ್ತೆ ಇನ್ನೂ ಏನೋ ಹೆಚ್ಚು ಕಮ್ಮಿ ಆದ್ರೆ ನೀವು ನಿಂತಿರೋ ಜಾಗನ ಅಲ್ಗಾಡ್ಬೇಡಿ, ಎಲ್ಲಿ ಇದ್ರೆ ಅಲ್ಲೇ ಇರಿ. ಏನೇ ಇನ್ಫಾರ್ಮೇಶನ್ ಇದ್ರೆ ಜಸ್ಟ್ ಒಂದು ನೀವು ಇಂಟಿಮೇಷನ್ ಕೊಟ್ಟರೆ ಸಾಕು, ನಾವು ಆಕ್ಟಿವಿಟಿನಲ್ಲಿ ಇಮಿಡಿಯೇಟ್ ಆಗಿರ್ತೀವಿ, ಇದನ್ನ ಫ್ಯೂ ಮಿನಿಟ್ಸ್ ಅಲ್ಲಿ ಇರ್ತೀವಿ. ಓಕೆ. ಸೊ ಗೈಸ್, ಇವಾಗ ನಾವಂತೂ ರೆಡಿಯಾಗಿದ್ದೀವಿ, ನೀವು ರೆಡಿ ಆಗಿದ್ದೀರಾ? ಗೋಪುರ ಎಲ್ಲ ರೆಡಿಯಾಗಿದೆ, ಯಾಕೆ ಲೈಟ್ಸ್ ಎಲ್ಲ ತೊಗೊಂಡಿದ್ದೀವಿ, ಎಲ್ಲ ಸೆಟಪ್ ಮಾಡ್ಕೊಂಡಿದ್ವಿ. ನಿಮ್ಗೆ ಹಂಗೆ ಪ್ಲ್ಯಾನ್ ಮಾಡಿ. ಅವ್ರಿಗೆ ಎಷ್ಟು ಜೋಶ್ ಆಗೈತೆ ಅಂದರೆ ಅಷ್ಟು ಜೋಶ್ ಆಗೈತೆ. ನೋಡಿ ಆ ಸ್ಮೈಲ್ ನೋಡಿ, ನಿಜವಾಗ್ಲೂ ನಾನು ರೆಡಿ ಇದ್ದೀನಿ, ನಾನು ನೋಡಲೇಬೇಕು ಅಂತ ರೆಡಿ ಆಗೈತೆ. ಟೈಮ್ ಆಯಿತು 11:59 ಇವಾಗ. ಓಕೆ ಗೈಸ್, ಬನ್ನಿ ಹೋಗೋಣ. ಸ್ನೇಹಿತರೆ ಓಕೆ, ಬಂದಿದ್ರಲ್ಲ ನೋಡಿ, ಇದೆ ಸ್ನೇಹಿತರೆ. ಇವಾಗ ನಾವು ಈಗ ಈ ಸ್ಥಳಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಾ ಇಲ್ವ ಅಂತ ಇವಾಗ ಚೆಕ್ ಮಾಡುವಂಥ ಸಮಯ. ಸರಿನಾ? ನೀವೆಲ್ಲ ರೆಡಿ ಇದ್ದೀರಾ? ನಾವು ಕೂಡ ರೆಡಿಯಾಗಿದ್ದೀವಿ. ಇವಾಗ ಆ ಕಡೆಯಿಂದ ಎಲ್ಲ K2 ಮೀಟರ್ ನಮ್ಮಲ್ಲಿ ಫಸ್ಟು ನಾವು ಈಗ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತೈತೆ ಅಂದರೆ ನಾವು ಫಸ್ಟು ಪ್ರಿಫರೆನ್ಸ್ ತೊಗೊಳೋದು ನಾವು K2 ಮೀಟರಲ್ಲಿ. ಸರಿನಾ? ನಿಮಗೆಲ್ಲ ಗೊತ್ತಿದೆ ಅಲ್ಲ, ಲಾಸ್ಟ್ ಟೈಮೆಲ್ಲ ನಾವು ಹೇಳಿದ್ವಿ. ಸೊ ನಾವು ಫಸ್ಟು K2 ಮೀಟರಿಂದನೇ ಸ್ಟಾರ್ಟ್ ಮಾಡೋದು, ಯಾಕೆಂದರೆ ನಮ್ಗೆ ಅದು ಇದೆಯಾ ಇಲ್ಲಿ ಆ್ಯಕ್ಟಿವಿಟಿ ನಡೀತಿದೆಯಲ್ಲ ತೋರಿಸೋದು ಅದರಿಂದನೇ. ಸೊ ಇವಾಗ ಅದನ್ನು ಫಸ್ಟೆಲ್ಲ ಸೆಟಪ್ ಮಾಡಿಕೊಂಡು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಪ್ಯಾನ್ ಮಾಡಿ ಹಾಗೆ. ಇವಾಗ ಏನಂದರೆ ನಾನು ಟೇಕ್ ಕೊಟ್ಟು ಸುಪ್ರೀತಣ್ಣ. ಸೊ ನಾವು ಇನ್ವೆಸ್ಟಿಗೇಷನ್ ಫಸ್ಟ್ ಸ್ಟೇಜ್ ಬಂದು K2 ಮೀಟರ್ ಸ್ಟೇಜು. ಸೊ ಫಸ್ಟ್ ಏನು ಮಾಡ್ತೀವಿ, ಈಗ ಲೊಕೇಶನ್ ನಾವು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿದ್ದೀವಿ, ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ, ಯಾವುದೇ ಥರ ಎನರ್ಜಿ ಫೀಲ್ ಆಗ್ತಿಲ್ಲ. ಸೊ ವಿಲ್ ಸ್ಟಾರ್ಟ್ ವಿತ್ ಇನ್ಸ್ಟ್ರೂಮೆಂಟ್ಸ್ ಮುಖಾಂತರ ನಾವು ಸ್ಟಾರ್ಟ್ ಮಾಡ್ತೀವಿ. ನಾನು ಪ್ರೊಡ್ಯೂಸರ್ ಮುಂದೆ ಹೋಗ್ತೀವಿ, ನೋಡೋಣ ಫಸ್ಟ್ ನಮಗೇನು ಸಿಗ್ನಲ್ ಸಿಕ್ತು ಅಂದರೆ ನಮ್ಮ ಹೆಣ್ಮಕ್ಳ ಕೈಲಿ ನಾವು ಇವತ್ತು ಕಮ್ಯುನಿಕೇಟ್ ಮಾಡಿಸ್ತೀವಿ. ಸ್ನೇಹಿತರೆ ಕೇಳಿಸ್ತಾ ಇದೆಯಾ? ಅವರು ಸುಪ್ರೀತಣ್ಣ ಹೇಳ್ದಂಗೆ ಇವತ್ತು ಹೆಣ್ಮಕ್ಳ ಕೈಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಚೆಕ್ ಮಾಡ್ಸೋಣ K2 ಮೀಟರ್ ಕೊಟ್ಟು ಅಂತ ಹೇಳ್ತಾ ಇದ್ರಿ. ಸೊ ನನಗಂತೂ ತುಂಬ ಉತ್ಸಾಹ ಬರ್ತಾ ಇದೆ. ಹುಡುಗಿರಿಗೆ ಹೆಂಗೆ ಅಂತ ಗೊತ್ತಿಲ್ಲ. ಗರ್ಲ್ಸ್ ಹೇಗಿದೆ ಉತ್ಸಾಹ?
ಏನು ಸುಸ್ತಾಗ್ತಾಯ್ತಾ? ಸೊ ಇವಾಗ ಸ್ಟಾರ್ಟಿಂಗಲ್ಲೇ ನಮಗೆ ಅಡೆತಡೆ ಬಂದಿದೆ. ಅಡೆತಡೆ ಅಂದರೆ ಅದಕ್ಕಿಂತ ಪಾಪ ಹೆಣ್ಮಗಳಿಗೆ ಸುಸ್ತಾಗಿದೆ ಅಂತೆ. ಸೊ ಒಂದು 5 ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು, 5 ನಿಮಿಷ ಬಿಟ್ಟೇ ಸ್ಟಾರ್ಟ್ ಮಾಡೋಣ. ಆಗಲ್ಲ, ನೀವು ಮಾಡಿ ನಾವು ಮಾಡ್ತೀವಿ. ನಾವು ಮಾಡೋಣ. ಸರಿ, ಆರಾಮಾಗಿ ಕೂತ್ಕೋ, ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಟೈಮ್ ಆಗ್ಬಿಡುತ್ತೆ ಅಲ್ಲ, ಹೋಗೋಣ. ಸೊ ಎಲ್ಲರೂ ರೆಡಿನಾ? ರೆಡಿನಮ್ಮ ಭಾವನಾ? ನೀನು ರೆಡಿನಾ? ನಿನಗೇನು ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹಾಂ ಕಿರಣ, ಯಾಕೆಂದರೆ ಹೊಸ್ದಾಗಿ ಬಂದಿದ್ದೀರಾ ಕೇಳ್ತಾರೆ, ಅದಕ್ಕೆ ನಿಮಗೇನು ಪ್ರಾಬ್ಲಮ್ ಇಲ್ಲ? ಓಕೆ ರೆಡಿ. ಹಾಂ ಸುಪ್ರೀತಣ್ಣ ಈಗ ಅವ್ರಿಗೆ ಹೇಗೆ K2 ಮೀಟರ್ನ ಹೇಗೆ ಯೂಸ್ ಮಾಡೋದು ಅವ್ರಿಗೆ ಅಂತ ತೋರಿಸ್ಕೊಂಡು ಕೊಡ್ತಾರೆ. ಅಣ್ಣ ಇದನ್ನು ಯೂಸ್ ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ. ತುಂಬ ಡೆಲಿಕೇಟ್ ಆ್ಯಕ್ಚುಲಿ. ಎನರ್ಜೀಸ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ನೀವು ಕಮ್ಯುನಿಕೇಟ್ ಮಾಡುವಾಗ ಮೈಂಡ್ ಕ್ಲಿಯರ್ ಇಟ್ಕೊಬಿಡಿ, ಕಾಮ್ ಆಗಿರಿ. ನೀವು ಇನ್ನೊಂದು ಆತ್ಮ ಜೊತೆ ಮಾತಾಡ್ತಿರೋದು, ಆತ್ಮ ಟು ಆತ್ಮ ಮಾತಾಡ್ತಿರ್ತಾರೆ. ಸೊ ಅದ್ರಿಗೆ ಯಾವ ಥರ ಟ್ರಿಗರ್ ಮಾಡಬೇಡಿ, ಕಮ್ಯುನಿಕೇಟ್ ಮಾಡಿಸೋದು ಅಷ್ಟೇ ಬಂದಿರೋದು. ಈಗ ನಾವು ಮನಸ್ಸಿಂದ ಕರೀರಿ, ಆಚೆಯಿಂದಲ್ಲ ಮನಸ್ಸಿಂದ. ಯಾರಾದ್ರು ಇದ್ದೀರಾ, ಇದ್ರೆ ನಮ್ಗೆ ಕಣ್ಣು ಕಾಣಿಸ್ಕೊಡಿ. ಈ K2 ಮೀಟರ್ ಅಂತ ಒಂದು ಮಿಷಿನ್ ಇದೆ. ಇದು ಹತ್ರ ಬಂದರೆ ಸಿಗ್ನಲ್ ಕೊಡುತ್ತೆ, ಇಲ್ಲ ಟಚ್ ಮಾಡಿ ಟ್ರೈ ಮಾಡಿದ್ರು ಸಿಗ್ನಲ್ ಕೊಡುತ್ತೆ. ಸೊ ಇದು ಹತ್ರ ಬನ್ನಿ, ಕಾಮಾಗಿ ಮಾತಾಡ್ಸಿ, ನಿಮ್ಮ ಎನರ್ಜಿ ಸಿಗುತ್ತೆ. ಇದನ್ನು ಫಸ್ಟ್ ಆನ್ ಮಾಡಿಕೊಡ್ತೀನಿ. ನೋಡಿ, ಆನ್ ಮಾಡಿ ಸಿಗ್ನಲ್ ಬರುತ್ತೆ. ಸಿಂಗಲ್ ಸಿಗ್ನಲ್ ಅಂದರೆ ನೋ ಆ್ಯಕ್ಟಿವೇಶನ್. ಸೊ ಥರ್ಡ್ ಮೇಲೆ ಬಂತು ಅಂದರೆ ಎನರ್ಜಿ ನಿಮ್ಗೆ ಅಟ್ರಾಕ್ಟ್ ಆಗ್ತಿದೆ, ರೆಸ್ಪಾನ್ಸ್ ಕೊಡ್ತಿದೆ ಅಂತ. ನೀವು ಎಸ್ ಅನ್ನೋ ಮುಖಾಂತರ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಓಕೆ ತೊಗೊಳ್ಳಿ, ಸ್ಟಾರ್ಟ್ ಮಾಡ್ಬೋದು. ರೆಡಿನಮ್ಮ? ಹಾಂ ರೆಡಿನಾ? ಯಾವುದಕ್ಕೂ ಹೆದರ್ಕೊಂಬೇಡ, ನಾರ್ಮಲ್ ಆಗಿ ನೀನೊಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇದೆ ಇಲ್ಲ ಅಂತ ನೀನು ಪ್ರೂವ್ ಮಾಡಬೇಕು. ಅದನ್ನ ಅಪ್ರೂವ್ ಮಾಡೋಕ್ಕೆ ಇದೆ ಪ್ರೂಫ್. ಇಲ್ಲಿ ನೆಗೆಟಿವ್ ಎನರ್ಜಿ ಅಂತ ಯಾರು ಇದ್ರೆ ಸ್ವಲ್ಪ ರೆಸ್ಪಾಂಡ್ ಮಾಡ್ತೀರಾ? ಅವ್ಳು ಜಾಸ್ತಿ ಮಾತಾಡುತ್ತಾ? ಇದನ್ನ ಮುಟ್ಟಿ ಗೊತ್ತಾಗುತ್ತೆ ನಮಗೆ. ಯಾರಾದರೂ ಇದ್ದೀರಾ? ಹೋಗಿ ಮುಂದಕ್ಕೆ ಹೋಗಿ ಅಂತ ಕೇಳಿ ಹಾಗೆ ಕೇಳಿ ಹಂಗೆ ಮಾತಾಡಿ. ಬರುತ್ತೆ ಟೈಮ್ ತೊಗೊಳ್ಳಿ. ನೀವು ಹುಡುಗನ ಹುಡುಗ ಆಗಿದ್ರೆ ನಂಗೆ ಸ್ವಲ್ಪ ಸಿಗ್ನಲ್ ಕೊಡ್ತೀರಾ? ಅದಕ್ಕೆ ಸಿಗ್ನಲ್ ಅಂದರೆ ಗೊತ್ತಾಗಲ್ಲ, ಹತ್ರ ಬರೋಕ್ಕೆ ಕೇಳಿ. ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ, ಮುಟ್ಟಕ್ಕೆ ಟ್ರೈ ಮಾಡಿ ಅಂತ ಕೇಳಿ. ಓಲೆ ನಮ್ಗೆ ಇದೆಯೋ ಈ ಕಿಲೋಮೀಟರ್ ಇದೆಯಲ್ಲ, ಅದನ್ನ ಸ್ವಲ್ಪ ಟಚ್ ಮಾಡಿ ಟ್ರೈ ಮಾಡಿ ನೋಡೋಣ. ನೋಡಿ, ನಾವು ನಿಮ್ಗೆ ಏನು ಹಾನಿ ಮಾಡಲ್ಲ. ನೀವು ನಾವು ನಿಮ್ಮ ಫ್ರೆಂಡ್ಸ್ ಥರ ಆ ಥರ ಟ್ರೀಟ್ ಮಾಡಿ. ನೀವು ಇದ್ದೀರಾ ತಾನೆ? ಇದ್ರೆ ಪ್ಲೀಸ್ ಬನ್ನಿ, ಇದ್ರ ಹತ್ರ ಮುಟ್ಟಿ ಸ್ವಲ್ಪ, ನಮಗೂ ಗೊತ್ತಾಗುತ್ತೆ ನೀವು ಇದ್ದೀರೋ ಇಲ್ವೋ ಅಂತ. ನಾವಿಲ್ಲಿ ಬಂದ್ರೆ ನಿಮ್ಗೆ ಇಷ್ಟನಾ ಇಷ್ಟ ಇಲ್ವಾ? ಓಳಿ, ಅದನ್ನಾರು ಹೇಳಿ. ಇಷ್ಟ ಇದೆ ಅಂದ್ರೆ ಸಿಗ್ನಲ್ ಕೊಡಿ, ಇಲ್ಲ ಅಂದ್ರೆ ಬೇಕಾದ್ರೆ ಸುಮ್ಮಾಗ್ತೀವಿ. ಇಷ್ಟ ಇದೆಯಾ? ಹಾ, ಬರ್ತಿದ್ದಣ್ಣ. ಸರಿ, ನಾವು ನಿಮ್ಮ ಫ್ರೆಂಡ್ಸ್ ತರ ನಾವು ಬಂದಿರೋದು ನಿಮಗೆ ಖುಷಿ ಆಯ್ತಾ ಇಲ್ಲ ಹೋಗ್ಬಿಡ್ಬೇಕು ಅನ್ಸ್ತಿದ್ಯಾ? ಹೋಗ್ಬಿಡ್ಬೇಕು ಅನ್ಸಿದ್ರೆ ಸ್ಟ್ರಾಂಗ್ ಲೈಟ್ ಕೊಡಿ, ನಮ್ಗೆ ಸಾಕು. ಸ್ಟ್ರಾಂಗ್ ಸಿಗ್ನಲ್ ಕೊಡಿ, ಸಿಗ್ನಲ್ ಕೊಡಿ ಸಾಕು. ಅಂದ್ರೆ ಹೋಗ್ಬಾರ್ದು ಅಂದ್ರೆ ಸಿಗ್ನಲ್ ಕೊಡಿ. ಹೋಗ್ಬಾರ್ದಾ? ನೀವು ನಮ್ಮ ಫ್ರೆಂಡ್ಸ್ ಆಗ್ತೀರಾ? ಸ್ಟ್ರಾಂಗ್ ಆಗಿ ಬಂತು. ಹೌದಣ್ಣ. ನೀವು ಹುಡುಗ ಆದ್ರೆ ಸ್ವಲ್ಪ ಸ್ಟ್ರಾಂಗ್ ಸಿಗ್ನಲ್ ಕೊಡ್ತೀರಾ? ನೀವು ಹುಡುಗ ಜೆಂಟ್ಸ್ ಆದ್ರೆ? ನೀವು ಹುಡುಗ ಆದ್ರೆ ಸಿಗ್ನಲ್ ಕೊಡಿ, ಹುಡುಗಿ ಆದ್ರೆ ಬೇಡ. ಸರಿ, ಈಗ ಹುಡುಗಿ ಆದ್ರೆ ಕೊಡಿ, ಹುಡುಗ ಆದ್ರೆ ಬೇಡ. ಹಾ, ಲೇಡೀಸ್. ಫ್ರೆಂಡ್ ಆಗ್ತೀರಾ ಅಂದ್ರೆ ಸ್ಟ್ರಾಂಗ್ ಸಿಗ್ನಲ್ ಕೊಡ್ತಾರಲ್ಲ. ಯಾರಿಗೆ ನಂಬಿಕೆ ಬರ್ಬೇಕಾ? ಮತ್ತೆ ನಂಬಿಕೆ ಬಂತ? ಇನ್ನ ನಂಬಿಕೆ ಬರ್ಬೇಕಂದ್ರೆ ಏನು ಕಮ್ಯುನಿಕೇಟ್ ಮಾಡ್ಸೋಣ? ಇಲ್ಲ, ನಂಬಿಕೆ ಬಂತ. ಈ ತರ ಸಿಕ್ಕರು ಓಕೆ. ಒಂದೊಂದ್ಸರಿ ಟ್ರಿಗರ್ ಎಳೆದ್ ಬಿಡ್ತಾವ, ಓಡಾಡ್ಕೊಂಡು ಒಳ್ಳೆ ಆತ್ಮ ಆಗಿತ್ತು. ಒಳ್ಳೆ ಆಗ ಓಕೆ, ಅದು ಓಡಾಡ್ಸ್ಕೊಂಡ್ ಬರಂಗ್ ಮಾಡ್ಬೋದು. ಬೇಡ ಸುಮ್ಮನೆ. ನಾನು ಪ್ಯಾಂಟು ಚೆನ್ನಾಗದೆ. ಯಾಕೆ ಕಮ್ಯುನಿಕೇಟ್ ಮಾಡ್ತೀರಾ? ಹೇಗಿದ್ರೆ ಇವಾಗ? ಪರವಾಗಿಲ್ವಾ?
ಟಯರ್ಡ್ ಆಗ್ತದೆ. ರೆಸ್ಟ್ ಬೇಕಾ ನಿಮಗೆ? ನೆಗೆಟಿವ್ ಏನೋ ಫೀಲ್ ಆಗಿತ್ತು ಆಯ್ತಾ? ನೆಗೆಟಿವ್ ಏನು ಫೀಲ್ ಆಗ್ತಿಲ್ವಾ? ಹಂಗೇನು ಅನ್ನಿಸ್ತಿಲ್ಲ. ಅಂದರೆ ಟಯರ್ಡ್ ಆಗಿದೆ ಅವರು. ನಿಂದು ಎನರ್ಜಿ ಡ್ರೈನ್ ಆದಂಗೆ ಆಗ್ತಿಲ್ವಾ ನಿಮಗೆ ಇಲ್ಲಿ ಬಂದಮೇಲೆ? ಅಂದರೆ ನಿನ್ನ ಎನರ್ಜಿನ ತುಂಬ್ಕೊಂಡು ಬಂದ ಇಲ್ಲಿಂದ ಫುಲ್ ಒಟ್ಟಿಗೆ ಹೇಳ್ದಂಗೆ ಆಗ್ತಿಲ್ವಾ? ನಿಮಗೆ ಕೈ ಎತ್ತು ಕಲಿತ ಶಕ್ತಿ ಇಲ್ಲ. ಒಂದು ಏನೋ ಒಂಥರ ಸುಸ್ತಾಗ್ತದೆ. ಸ್ನೇಹಿತರೆ, ಇವಾಗ ನೋಡೋದಿಲ್ಲ ಹೇಗಿದ್ದು ಹುಡುಗಿ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಜೋಶಾಗಿ ಬಂತು. ನೀವು ಕಾರಲ್ಲೇ ಆಗಲಿ ಕಮ್ಯುನಿಕೇಟ್ ಮಾಡಿದಾಗ, ಮತ್ತು ಅಲ್ಲಿ ನಾವು ಎಂಟ್ರಿಗೆ ಬಂದವಲ್ಲ ಅಲ್ಲಿ ಕೂಡ ಕಮ್ಯುನಿಕೇಟ್ ಮಾಡೋದು. ಅವಾಗಲೂ ಕೂಡ 2 ಸಲ ಓಕೆ ಅಂತ ಅಂತು. ಬಟ್ ಈ ಆ್ಯಕ್ಟಿವಿಟಿ ಜಾಗಕ್ಕೆ ಕರ್ಕೊಂಬಂದ ತಕ್ಷಣ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಪೂರ್ತಿ ಅದು ಡಲ್ಲಾಗಿ ಹೋಯ್ತು ಹುಡುಗಿ. ನೀವು ಹೇಳಿದ್ರೆ ನಾನು ಅದಕ್ಕೆ ಯಾಕಪ್ಪ ಅಂತ ಕಟ್ ಮಾಡ್ತಾನೆ, ಪ್ಲೇ ಮಾಡ್ತಾನೆ ಅಂದ್ಕೊಂಡೆ. ಯಾಕೋ ನನಗೆ ಗಾಬರಿಯಾಗಿ ಕಟ್ ಮಾಡ್ತಿದ್ದೆ. ಏನಾಯಿತು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನೋಡಿದ್ರೆ ಹುಡುಗಿ ಇನ್ನೂ ಸುಸ್ತಾಗಿ ಬಂದಿದೆ, ಇನ್ನೂ ಎದೊಳಕ್ಕೆ ಆಯ್ತಾ ಇಲ್ಲ. ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಆ ಹುಡುಗಿ ಕೈಲಿ ಇವತ್ತು ಈ ಇಬ್ಬರು ಹುಡುಗಿರು ಏನವ್ರೆ ಅವ್ರ ಕೈಲಿ ಇವತ್ತು ಆ್ಯಕ್ಟಿವಿಟಿ K2 ಮೀಟರಲ್ಲಿ ಚೆಕ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಇದನ್ನು ನೋಡಿದ್ರೆ ಇದಾಗಿದ್ದು ನೋಡಿದ್ರೆ ಏನೋ ಒಂದು ಸಮಸ್ಯೆ ಅಂತ ಅನಿಸುತ್ತೆ. ಆಮೇಲೆ ಭಾವನಾ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿದಾಗ ಪ್ಯಾರನ್ಮಲ್ ಆ್ಯಕ್ಟಿವಿಟಿ ಒಳ್ಳೆ ಆತ್ಮನೆ ಅಂತ ಅನಿಸ್ತು. ನಾರ್ಮಲಾಗಿ ಏನು ಪ್ರಾಬ್ಲಮ್ ಮಾಡಲ್ಲಪ್ಪ ಹಾಗೆ ಹೀಗೆ ಅಂತ ಅನ್ನಿಸ್ತು. ಬಟ್ ಇವಾಗ ನೋಡಿದ್ರೆ ಅದು ನಮಗೆ ನೆಗೆಟಿವ್ ಆಗಿ ತೋರ್ಸೋಕ್ಕೆ ಇದು ಇವಾಗ ನೋಡಿದ್ರೆ ಒಂದು ನೆಗೆಟಿವ್ ಆಗಿ ತೋರ್ಸೋಕ್ಕೆ ಅದು ರೆಡಿ ಆಗಿದೆ ಅಂತ ನಮ್ಗೆ ಅನಿಸ್ತೈತೆ. ಬಟ್ ನಾವಂತೂ ರೆಡಿ ಇದ್ದೀವಿ, ನಾವು ಇದು ಏನು ಅಂತ ಚೆಕ್ ಮಾಡಲೇಬೇಕು. ನಾವು ರೆಡಿ ಇದ್ದೀವಿ. ಸೊ ನೀವು ರೆಡಿನಾ? ಹಾಗೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ನಿಮ್ಮಲ್ಲಿ ಈ ಸ್ಥಳದಲ್ಲಿ ಏನಾದರೂ ನಿಮ್ಗೆ ಗೊತ್ತಿರೋ ಸ್ಥಳದಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದರೆ ದಯವಿಟ್ಟು ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇಲ್ಲ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ನಮ್ಮ ಟೀಮ್ ಇರುತ್ತೆ, ಅದಕ್ಕೆ ಅಂತ ಒಂದು ಟೀಮ್ ಇದೆ, ಎಲ್ಲ ನಿಮ್ಮ ಹತ್ರ ಮಾತಾಡಿ ಕಮ್ಯುನಿಕೇಟ್ ಮಾಡ್ತಾರೆ. ಯಾವುದಾದ್ರೂ ಇದ್ರೆ ಹೇಳಿ, ಇಂಥದ್ದು ಅಂಥದ್ದು ಅಂತ ಏನಿಲ್ಲ, ಯಾವುದಿದ್ರು ಹೇಳಿ, ನಾವು ಬಂದು ಅಲ್ಲಿ ಪ್ಯಾರನಾರ್ಮಲ್ ಆ್ಯಕ್ಟಿವಿಟಿ ನಡೀತಾ ಇದೆಯಾ ಇಲ್ವಾ ಅಂತ ನಾವು ಖಂಡಿತ ತಿಳಿಸ್ಕೊಡ್ತೀವಿ. ಸೊ ಓಕೆ, ಈಗ ಅದು ಬಿಟ್ಟರೆ ನೆಕ್ಸ್ಟ್ ಪಾರ್ಟ್ ಇಲ್ಲಿ ಬರೋಣ. ಇಲ್ಲಿಗೆ ಇವಾಗ ಆತ್ಮ ನಮಗೆ ನೆಗೆಟಿವ್ ಕೊಡೋಕ್ಕೆ ರೆಡಿ ಇದೆ ಅಂತ ನಮ್ಗೆ ಅನ್ನಿಸ್ತೈತೆ. ಯಾಕೆಂದರೆ ಇಲ್ಲಿವರೆಗೂ ಪಾಸಿಟಿವ್ ಕೊಟ್ಕೊಂಬತ್ತು, ಇದ್ದೀನಿ ಅಂತ ಹೇಳ್ಕೊಂಬತ್ತು. ಇವಾಗ ರೆಡಿ. ಈಗ ಹೆಂಗೆ ಪಾಸಿಟಿವೇ ಕೊಡ್ತದೆ ನೆಗೆಟಿವ್ ಕೊಡ್ತದೋ ಗೊತ್ತಿಲ್ಲ. ಬಟ್ ನಮ್ಮ ಆ್ಯಕ್ಟಿವಿಟೀಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಇವಾಗ. ಓಕೆ, ರೆಡಿನಾ ಗೈಸ್? ಬನ್ನಿ. ಸೊ ಈಗ ನಾವು ಇನ್ನೊಂದು ರೀಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಇದ್ರ ಕಾರಣ ಹೇಳಿದ್ದಾರೆ ನಮ್ಮ ಗಿರಿಯವರು. ಸೊ ನಮ್ಮ ಸ್ಟೈಲ್ ಅನ್ಸಿದೆ, ಯಾಕೆ ನಮಗೆ ಫೀಲ್ ಆಗ್ತಿದೆ. ಓಕೆ, ಹಲೋ, ಕೇಳಿಸ್ತಿದೆಯಾ? ಕೇಳಿಸ್ತು. ಓಕೆ, ನಾವೀಗ ರೀಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ, ನಾನು ಪ್ರೇಮ್ ಸರ್. ನಮ್ಗೆ ಯಾಕೋ ನಮಗೆ ಅಷ್ಟೊಂದು ಕನ್ಫರ್ಮೇಷನ್ ಅನಿಸಿಲ್ಲ. ನಮಗೆ ಹುಡುಗಿದ ಎನರ್ಜಿ ಡ್ರೈನ್ ಆಗಿರೋದು ನಮ್ಗೆ ಯಾಕೋ ಗುಡ್ ಸೈನ್ ಅಂತ ಕಾಣಿಸ್ತಿಲ್ಲ. ಸೊ ನಮ್ಮ ಸ್ಟೈಲಲ್ಲಿ ನಾವು ಒಂಚೂರು ಕಮ್ಯುನಿಕೇಟ್ ಮಾಡಿ ನೋಡ್ತೀವಿ. ಸೊ ವಿಲ್ ಓ ಟು ಪ್ರಜ್ವಲ್ ಸರ್. ಸರ್ ಹೇಳಿ, ಸ್ಟಾರ್ಟ್ ಮಾಡ್ಬೋದು. ಓಕೆ, ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರಾದ್ರೂ ಇದ್ದೀರಾ ಇಲ್ಲಿ? ನಮ್ಮಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇಲ್ಲ ತಾನೆ? ಏನಾದ್ರು ನಿಮ್ಗೆ ತೊಂದರೆ ಇದ್ರೆ ಅಥವಾ ನೀವೇನಾದ್ರು ಇಲ್ಲೇ ಅಕ್ಕಪಕ್ಕದಲ್ಲಿ ಇದ್ರೆ ನಮಗೆ ಕೂಡ ಕೇಳಿ ಸರ್ ಸಿಗ್ನಲ್. ಸ್ವಲ್ಪ ಇಂಡಿಕೇಶನ್ ತೋರಿಸಿ. ಇದ್ರ ಏನಂದ್ರೆ, ಓಕೆ ಸರ್, ನಮಗೆ ಮೇನ್ ಇದೆ ಅಂತ ಗೊತ್ತು. ನಮ್ಮ ಮೇನ್ ಬೇಕಾಗಿರೋದು ಏನು ಗೊತ್ತಾ, ನಮ್ಮ ಇದು ಟೀಮಲ್ಲಿ ಒಬ್ಬರಿಗೆ ಎನರ್ಜಿ ಡ್ರೈನ್ ಆಗಿದೆ. ಓಕೆ, ಅವ್ರಿಗೆ ಅಸ್ವಸ್ಥ ಆಗಿದ್ದಾರೆ. ಓಕೆ, ಅದಕ್ಕೆ ಯಾಕೆ ಕಾರಣ ಅಂತ ಕೇಳ್ಬಿಡಿ ಸರ್. ನೀವೇ ಮಾಡ್ತಾ ಇರೋದು ಅಂತ ಕೇಳಿ. ಓಕೆ. ಇವಾಗ ನೋಡಿ, ನಮ್ಮ ಟೀಮ್ ಮೆಂಬರ್ ಅಲ್ಲಿ ಒಬ್ರಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಅಂದ್ರೆ ಅವ್ರ ಹೆಲ್ತ್ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ಬಿಟ್ಟಿದೆ. ಇದು ನಿಮ್ಮಿಂದನೇನಾ ಅಂತ ನನ್ಗೆ ಗೊತ್ತಾಗಬೇಕು. ಒಂದು ಇಂಡಿಕೇಶನ್ ಕೊಡಿ. ಹೌದು, ಓಕೆ, 100%. ಯಾಕೆ ಅಂತ ಕೇಳಿ ಸರ್. ಯಾಕಂದ್ರೆ ಇದು ಏನು ಅವರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದೆಯಾ ಅಥವಾ ಅವ್ರು ಏನಾದ್ರು ಇಲ್ಲಿ ಬರೋದು ನಿಮ್ಗೆ ಇಷ್ಟ ಇಲ್ವಾ ಏನು ಅನ್ನೋದನ್ನ ಸ್ವಲ್ಪ ಇಂಡಿಕೇಶನ್ ಮುಖಾಂತರ ತೋರಿಸಿ ನೋಡೋಣ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಫುಲ್ ಬಂದ್ಬಿಡ್ಲಿ. ಇಷ್ಟ ಇಲ್ಲ ಈ ತಾನು ಇಷ್ಟ ಇದೆ ಅಂತಲ್ಲ ಸರ್ ಅದು. ಇಲ್ಲ, ಅವರಿಂದ ನಿಮಗೆ ತುಂಬಾ ತೊಂದರೆ ಆಗ್ತದೆ ಅನಿಸ್ತಾ ಇದೆ ಅಲ್ವಾ? ಕರೆಕ್ಟ್. ಅವ್ರು ನಿಮ್ಗೆ ಏನಾದ್ರು ಅವರ ಒಂದು ಎನರ್ಜಿ ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಸೊ ಏನೋ ಹಾನಿ ಮಾಡ್ತೀರಾ ನಮಗೆ ಕೇಳಿ ಸರ್ ಅದನ್ನ. ಇದರಿಂದ ಅವ್ರಿಗೆ ಏನಾದ್ರು ತೊಂದರೆ ಮಾಡಲ್ಲ ತಾನೆ? ನೀವು ಆದಷ್ಟು ದೂರ ಹೋಗ್ತಾ ಇರಿ ಅಂತ ನಾನು ಹೇಳ್ತೀನಿ. ನೀವು ದೂರ ಹೋಗ್ತೀರಾ ಅಂದ್ರೆ ಒಂದ್ಸಲ ಇಂಡಿಕೇಶನ್ ಕೊಡಿ. ಇಲ್ಲ ಅಂತ ಹೇಳಿದ್ರೆ ನಾವು ಅವ್ರನ್ನ ದೂರ ಕಳಿಸ್ತೀವಿ. ಹೋಗಲ್ಲ ಅಂತ ಸರ್. ಈಗ ಹಾನಿ ಮಾಡ್ತಾರಾ? ನೀವು ಹಾನಿ ಮಾಡ್ತೀರಾ ಇಲ್ವಾ? ನೀವು ಮಾಡ್ತೀರಾ ಅಂದ್ರೆ ಇಂಡಿಕೇಶನ್ ಕೊಡಿ. ಹಾನಿ ಮಾಡಲ್ಲ ಅಂದ್ರೆ ಇಂಡಿಕೇಶನ್ ಕೊಡಬೇಡಿ. ಪಾಸ್ ಮಾಡಿ ಸಾಕು ಸರ್. ಸೊ ಸ್ನೇಹಿತರೆ,
ನಮಗೆ ಗೊತ್ತಿಲ್ಲ, ನಮ್ಮ ಸದಸ್ಯರೊಬ್ಬರು ಇದಕ್ಕೆ ಮುಂಚೆ ಕಮ್ಯುನಿಕೇಟ್ ಮಾಡಿದಾಗ ಅವ್ರಿಗೆ ಯಾವುದೇ ಥರ ಹಾನಿ ಮಾಡಲ್ಲ, ಯಾವ್ದಾರ ಎನರ್ಜಿ ಇದು ತೊಂದರೆ ಮಾಡಲ್ಲ, ಫ್ರೆಂಡ್ ಆಗಿರ್ತೀವಿ ಅಂತೆಲ್ಲ ಒಳ್ಳೆ ಗುಡ್ ಕಮ್ಯುನಿಕೇಷನ್ ಕೊಡ್ತು. ಇದೇ ಒಂದು ಗುಡ್ ಕಮ್ಯುನಿಕೇಷನ್ ಬೆಳೆಸ್ಕೋಬೇಕು ನಾವು ಅಂತ ಹೇಳೋದು. ಅವರು ಮಾತಾಡಿದ್ರು ಓಕೆ, ಗುಡ್ ಕಮ್ಯುನಿಕೇಷನ್ ಬೆಳೆಸ್ಕೊಂತು, ಬಟ್ ಅದು ಹಾನಿ ಮಾಡ್ತದೆ ನಾನೇ ಅಂತ ಈಗ ತೋರಿಸ್ತಿದೆ. ಸೊ ಈಗ ನಮ್ಗೆ ಅದು ಗೊತ್ತಿರೋ ಪ್ರಕಾರ ಹುಡುಗಿದ್ದು ಪರಿಸ್ಥಿತಿ ಸ್ವಲ್ಪ ಇದಾಗ್ತಿದೆ. ಸೊ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಅದು ರಾಂಗ್ ಸಿಗ್ನಲ್ಲೇ ಕೊಡ್ತಿದೆ. ಏನು ಮಾಡಬೇಕು ಅಂತ ಯೋಚನೆ ಮಾಡಲೇಬೇಕು. ಪ್ಲೀಸ್ ಸರ್, ಈಗ ಏನು ಮಾಡ್ಬೋದು? ಆದಷ್ಟು ನಾವೊಂದು 5 ನಿಮಿಷ ಅಷ್ಟು ವೆಯ್ಟ್ ಮಾಡೋಣ. ಇನ್ನೂ ಜಾಸ್ತಿ ಇದ್ರೆ ನಾವು ಇದನ್ನ ಮುಂದುವರ್ಸೋದು ಬೇಡ, ಯಾಕಂದ್ರೆ ನೆಗೆಟಿವ್ ಎನರ್ಜಿ ಏನಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಏನೋ ಒಂದು ಫೀಲ್ ಆಗ್ತಾ ಇದೆ ನೋಡಿ. ಇಲ್ಲಿ ಕ್ಯಾಮ್ರಾನ ಕ್ಯಾಪ್ಚರ್ ಮಾಡಿ, ಮಾಡಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ. ಸ್ನೇಹಿತರೆ, ಇವಾಗ ಏನಂದರೆ ದುಃಖಕರ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ಸ್ನೇಹ ಅವರಿದ್ದಾರಲ್ಲ, ಅವರು ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ಇವಾಗ ಫಿಟ್ ಮಾಡ್ತಾಯಿದ್ದಾರೆ. ಫಿಟ್ ಮಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಅಂತ, ಯಾಕಂದರೆ ನಾವು ಬನ್ನಿ ಅಂತ ಎಷ್ಟೋ ಕರೆದು ಆಗ್ತಾಯಿಲ್ಲ ಅಂದರು. ಸೊ ನಾವು ಇವ್ರನ್ನ ಕರ್ಕೊಂಡೋಗಿ ಒಂದು ಮನೇಲಿ, ನಮ್ಗೆ ಗೊತ್ತಿರೋರ ಮನೇನೇ ಇದೆ, ಅಲ್ಲಿ ಇರ್ಸೋಣ ಅಂತ ಒಂದು ನಮ್ಮ ತೇಜಸ್ ಅವ್ರನ್ನ ಕರೆಸಿದ್ವಿ. ತೇಜಸ್ ಅವರೇ, ಇವಾಗ ಅವರು ನಿಮ್ಮ ಜವಾಬ್ದಾರಿ. ಓಕೆ, ದಯವಿಟ್ಟು ಅವ್ರನ್ನ ಮನೆಗೆ ಕರ್ಕೊಂಡೋಗಿ. ಏನಿಲ್ಲ, ಮನೇಲಿದ್ರೆ ಸೇಫ್ಟಿ ಇರ್ತಾರೆ, ಏನು ತೊಂದರೆ ಆಗಲ್ಲ. ಏನಾದರೂ ಆಕ್ಟಿವಿಟಿ, ಏನಾದರೂ ಬೇರೆ ಏನಾದ್ರು ಆಕ್ಟಿವಿಟಿ ಅಂತ ದಯವಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿ. ಓಕೆ, ಸರಿನಾ? ಇವಾಗ ನಮ್ಮ ಪಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ಏನು ತೊಂದರೆ ಆಗಲ್ಲ. ನೀವು ಏನು ತಲೆನೇ ಕೆಡಿಸ್ಕೊಬೇಡಿ, ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಮೇಲೆ ನಮಗೆ ಅವ್ರ ಜವಾಬ್ದಾರಿ ತುಂಬಾ ಇರ್ತದೆ. ಹಾಗಾಗಿ ದಯವಿಟ್ಟು ಅವ್ರ ಟೇಕ್ ಕೇರ್. ಪಪ್ಪ ನಮ್ಮಮ್ಮ ಇರ್ಬೇಕಂದ್ರೆ ಏನು ತಲೆನೇ ಕೆಡಿಸ್ಕೊಬೇಡಿ, ಅವ್ರು ತುಂಬಾ ಆರಾಮಾಗಿರ್ತಾರೆ. ಹಾನಿ ಮಾಡ್ತೀನಿ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ ನೀವು? ಹಂಗ ನಿಜ ನೀವು ಇದ್ದೀರಾ ಅನ್ನೋದ್ರೆ ನಮ್ಗೆ ತೋರಿಸ್ಕೊಳ್ಳಿ. ನೀವು ನಮ್ಮ ಕಣ್ಣು ಕಾಣಿಸ್ಕೊಳ್ಳಿ. ಹಾನಿ ಮಾಡೋದು ಬೇಡ, ನಾವು ಚಾಲೆಂಜ್ ಮಾಡ್ತಾ ಇರೋದು ನಮ್ಮ ಕಣ್ಣು ಕಾಣಿಸ್ಕೊಳ್ಳಿ. ನೀವು ಇರೋದೇ ನಿಜ ಆದರೆ, ನೀವು ಸಿಗ್ನಲ್ಸ್ ಕೊಡ್ತಾ ಇದ್ದೀರಾ, ನಮ್ಗೆ ಇಲ್ಲಿ 2 ಕಡೆ ಎನರ್ಜಿ ಫೀಲ್ ಆಯಿತು. ನೀವು ಇರೋದೇ ನಿಜ ಆದರೆ, ಹಾನಿ ಮಾಡಬೇಕು ಅಂತ ಇದ್ದರೆ ಹಾನಿ ಆ ಹೆಣ್ಮಕ್ಳಿಗೆ ಮಾಡಿಬಿಡಿ, ನಮ್ಗೆ ತೋರಿಸ್ಕೊಳ್ಳಿ. ಸಾಕು, ತೋರಿಸ್ಕೊತೀರಾ? ಹಾಂ, ತೋರಿಸ್ಕೊಳ್ಳಿ. ಆಯಿತು, ಸರಿ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಬೇಕಾದ್ರೆ ತೋರಿಸ್ಕೊಳ್ಳಿ. ನಮ್ಗೆ ಹಾನಿ ಮಾಡೋ ಉದ್ದೇಶ ನಮಗಂತೂ ಇಲ್ಲ. ನಿಮ್ಗೆ ಇದೆ ಅನ್ಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಆ ಹೆಣ್ಮಕ್ಳಿಗೆ ಏನು ಮಾಡಬೇಡಿ, ತೋರಿಸ್ಕೊಳ್ಳಿ. ನಿಮ್ಮ ಇರೋಕ್ಕೆ ನಮ್ಗೆ ತೋರಿಸ್ಕೊಳ್ಳಿ. ಚೇತು, ಕಾಣಿಸ್ತಾ? ಬ್ಲ್ಯಾಕ್ ಶರ್ಟ್ ಥರ ಕಾಣಿಸ್ತಂಗಲ್ಲ. ಈ ಕಡೆ ನವಿಲ್ ಸೌಂಡ್ ಬರ್ತಿದೆ. ಸರ್, ಈಗ ನನ್ಗೆ ಕಾಣಿಸಿದ್ದು ನೀವೇನಾ? ಕಾಣ್ತಾರೆ ಕ್ಯಾಮ್ರಾ. ಓಕೆ ಸ್ನೇಹಿತರೆ, ಇವಾಗ ತಾನೇ ನಾವು ಸ್ನೇಹ ಅವ್ರನ್ನ, ತೇಜಸ್ ಅವ್ರನ್ನ ಜೊತೆ ಮಾಡಿ ಕಳಿಸಿದ್ವಿ ಮನೆಗೆ. ಅವರು ಸೇಫ್ಟಿಯಾಗಿ ಹೋಗಿದ್ದಾರೆ ಅಂತ. ಬನ್ನಿ 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 ಬನ್ನಿ. ಏನು 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 ಅಲ್ಲಿ ಕಪ್ಪಗೆ ಹಣ ಇದೆ. ಅದ ಇಲ್ಲ ಈ ಮರ ಬರ್ತಿದೆ ನೋಡಿ. ಯಾರಾದ್ರೂ ಇದ್ದೀರಾ? ನೋಡಿ, ಗೂಸ್ ಬಂಪ್ ಸಿಂಗ್ ಬರ್ತಿದೆ. ತೋರಿಸಿ ಕ್ಯಾಮ್ರಾ ಬನ್ನಿ, ಇಲ್ಲಿ ನೋಡಿ. ಕ್ಲಿಯರ್ ಆಗಿ ನೋಡಿದೆ ನಾನು. ಯಾರಾದ್ರೂ ಇದ್ದೀರಾ? ಇದ್ದೀರಾ? ಯಾರಾದ್ರೂ ಇದ್ದೀರಾ? ಕಿಲೋಮೀಟರ್ ಮಾಡಿ ಅಲ್ಲಿ ತೋರಿಸಿ. ನಮ್ಗೆ ಕಾಣಿಸ್ಕೊಂಡು ನೀವೇನಾ? ಯಾರಾದ್ರೂ ಇದ್ದೀರಾ? ಲೈಟ್ ಗಮನ ಇಲ್ಲಿ. ಇದೆಯಮ್ಮ? ನೀರು ತಗೊಂಡ ಬಾಣ. ಹಲೋ ಹಲೋ ಬಾಣ. ಹಲೋ ಹೇಳವಾ? ಹೇಳ್ಸು. ಏನಾಯ್ತು? 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 ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಸರಿ, ಆಯ್ತು. ಸರ್, ನೀರು ಕೊಡು, ನೀರು ಕೊಡು, ನೀರು ಕೊಡು, ನೀರು ಕೊಡು, ನೀರು ಕೊಡು ಸರ್, ನೀರು ಕೊಡು. ಆಯ್ತು, ನೀರು ಕೊಡು. ಸರ್, ಕಿಲೋಮೀಟರ್ ಎಲ್ಲಿದೆ? ಎಲ್ಲ ಇದೀವಲ್ಲ? ಕಿರಣ್ 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 ಇಲ್ಲ ಸರ್. ಸರ್, ಕಿರಣ್ ನೋಡಿ. ಕಿರಣ್ 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 ನೋಡಿ. ಅಲ್ಲೇ ಬಂದ ನಮ್ಮಿಂದೆ.
ಸರ್ ಒಂದು ಲೈಟು ಇಲ್ಲಿ ಓ ಲೈಟ್ ಬಿದ್ದಿದೆ. ಎಲ್ಲ ಮಿಸ್ ಆಗಿದೆ ಹಂಗಾರೆ. ಕಿರಣ್ ಏನಾಯ್ತು? ಏನಾಯ್ತು? ಬಾ 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 ಏನಾಗಿಲ್ಲ ಬಾ 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 ಏನಾಗಿಲ್ಲ ಬಾ 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 ಗಿರೀಶ್ ಇರಿ ಇರಿ ಅಲ್ಲಿ ಬಂದೆ. ಏನಾಯ್ತು? ಏನಾಗಿಲ್ಲ ಬಾ ಏನಾಗಿಲ್ಲ ಬಾ ನಿಮ್ದು ಬಾ ಬಾ ಬಾರ ಬಾರ ಏನಾಗಿದೆ ಏನಾಗಿದೆ ಎಲ್ಲಿ ಫಸ್ಟ್ ಕೂರ್ಸು ಕುರ್ಸಿ ಕುರ್ಸಿ ಇಲ್ಲಿ 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 ಇದ್ರ ಮೇಲೆ ಕುರ್ಸಿ 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 ಎಲ್ಲ ಇದೀವಲ್ಲ? ಇಲ್ಲ 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 ಓಕೆ ನಾನು ಕೈ ಏನಾಯ್ತು ಕಿರಣ್? ಕಿರಣ್ ಏನಾಯ್ತು ನಿಮಗೆ? ಏನು ಸರ್ ಇದು? ಏನು ಸರ್ ಇದು? ಏನು ಅಣ್ಣ ಇಲ್ಲ ಅಣ್ಣ ನಾನು ನಿಮ್ಮ ಜೊತೆ ಇದ್ದೆ ಅಣ್ಣ ಅಲ್ಲಿ. ಹಾಂ ಏನಾಯ್ತು? ಆಮೇಲೆ ಗೊತ್ತಿಲ್ಲ ಅಣ್ಣ ಅಷ್ಟೇ. ಹೆಂಗ್ ಬಂದೆ ಇಲ್ಲಿ ಗಂಟೆ ನೀನು? ಗೊತ್ತಿಲ್ಲ ಅಣ್ಣ. ಅಲ್ಲೇ ಯಾಕೆ ಹೋಗಿ ನಿಂತ್ಕೊಂಡಿದ್ದೆ? ನಾನು ಕೊಡ್ತೀನಿ ಸರ್. ಏನು ಮಾಡೋದು ಇವಾಗ ಒಂದು ಗೊತ್ತಾಗ್ತಾ ಇಲ್ಲಲ್ಲ ಸರ್. ಮೊದಲು ಖುಷಿ ಹಂಗಾಯ್ತು ಈ ಹುಡುಗಿಗೆ ಇವನ್ಗೆ ಕಿರಣ್ ಭಾವನ ಮೇಲೆ ತುಂಬ ಎತ್ಕೊಂಡಿಲ್ಲ. ಹೋಗ್ಬಿಡಿ ಅಣ್ಣ ಬನ್ನಿ ಇಲ್ಲ ಅಣ್ಣ ಬೇಡ ಅಣ್ಣ ನಿಜ ಅಣ್ಣ ಏನೋ ಒಂದು ಮಾಡಬೇಕು ಏನೋ ಬೇಡ ಅಂತ ಅಣ್ಣ ನಿಜ ಹೋಗ್ಬಿಡಿ ಅಣ್ಣ ಚೆಕ್ ಮಾಡಿ ಅಣ್ಣ. ಬೇಡ ಬೇಡ ನೋಡ್ತೀವಿ ಇರ್ತೀರ ಅಣ್ಣ ಬೇಡ ಅಣ್ಣ ಬೇಡ ಅಣ್ಣ ಇನ್ನೊಂದ್ಸರಿ ಚೆಕ್ ಮಾಡಕೊಂಡ್ರೆ ಏನಾಗುತ್ತೆ ಏನು ನೋಡೋಣ. ಯಾಕಮ್ಮ ಇಷ್ಟೊಂದು ಗಾಬರಿ ಬಿದ್ದಿದ್ಯಾ? ಹೋಗ್ಲಿ ಸುಮ್ಮನೆ ಆಯ್ತು ಗಾಬರಿ ಬಿಡಿ ಆಯ್ತು ಹೋಗೋಣ ಆಯ್ತು ಹೋಗೋಣ ಹೋಗೋಣ. ಬೇಡ ಸ್ನೇಹಿತರೆ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ಬಂದಿದ್ದು ಏನೋ ಒಂದಕ್ಕೆ ಅಂತ ಬಂದು ಸ್ಟಾರ್ಟಿಂಗಲ್ಲಿ ಉಷಾನು ಒಂದೇ ಸ್ನೇಹನೂ ಒಂದೇ, ಬೇರೆ ಬೇರೆ ಅಂತ ಇದು ಮಾಡಬೇಡಿ. ಸ್ನೇಹ ಅವ್ರಂತ ನಾವು ಜಾಸ್ತಿ ಕರಿತೀವಿ. ಸ್ನೇಹ ಅವ್ರಿಗೆ ಬೇರೆ ಒಂದು ಫೀಲ್ ಆಯಿತು, ಯಾಕಂದರೆ ಅವ್ರಿಗೆ ಆಗಲಿಲ್ಲ ಪಾಪ ಸ್ಟಾರ್ಟಿಂಗಲ್ಲಿ ಸುಸ್ತಾಗಿ ಬಿದ್ದೋಗ್ಬಿಟ್ರು. ಅದಾದಮೇಲೆ ಇವಾಗ ನೋಡಿದ್ರೆ ಇಲ್ಲಿ ಭಾವನ ಕೂಡ ಅವಳೊಬ್ಬಳೇ ಪ್ರಜ್ಞೆ ತಪ್ಪಿದ್ದು. ಅವ್ಳು ನೋಡಿದ್ರೆ ಏನೋ ಸೌಂಡ್ ಆಯಿತು ಅಂತ ತುಂಬ ಹೆದರಿದ್ದಾಳೆ. ಮತ್ತು ಕಿರಣ ಕೂಡ ಮಿಸ್ಸಿಂಗ್ ಆಗ. ಇದೆಲ್ಲ ಏನು ಆಗ್ತಾಯಿದೆ ಏನು ಒಂದು ಗೊತ್ತೇ ಆಗ್ತಿರೋದೈತೆ. ಅವ್ರು ನೋಡಿದ್ರೆ ನಾನು ಈಗಲೂ ರೆಡಿ ಇದ್ದೀನಿ, ನಾನು ಚೆಕ್ ಮಾಡೋಣ ಅಟ್ಲೀಸ್ಟ್ ಇನ್ನೊಂದ್ಸರಿ ನೋಡೋಣ ಇದು ಆ್ಯಕ್ಟಿವಿಟಿ ಏನು ಅವ್ರದ್ದೇನಾ ಅಥವಾ ಬೇರೆ ಏನಾದರೂ ಆಟ ಆಡಿಸ್ತಾ ಇದೆಯಾ ಇಲ್ಲ ಯಾರು ಮನುಷ್ಯ ಅಂತ ಅಂದರೆ ಇಲ್ಲ ಅವರು ತುಂಬ ಹೆದರಿದ್ದಾರೆ, ಹೋಗ್ಬಿಡೋಣ ಅಂತ ಹೇಳ್ತಾರೆ. ಸರಿ ಆಯಿತು, ಅವರು ಹೋಗೋಣ ಅಂತ ಅಂದಮೇಲೆ ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಓಕೆ ಅವ್ರು ಕರ್ಕೊಂಡು ಅಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ನಾಮದಿಂದ ಇಟ್ಕೊಂಡು ನಾವು ಓಡ್ತೀವಿ. ಸೊ ಇವಾಗ ವೈಂಡಪ್ ಆಗ್ತಾಯಿದೆ. ನಮ್ಮವರೆಲ್ಲ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ಯಾಕ್ ಮಾಡ್ತಾರೆ, ಯಾಕಂದರೆ ಅವನ್ನ ಬಿಟ್ಟು ಹೋಗೋಕ್ಕಾಗಲ್ಲ, ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಸರಿ ಸ್ನೇಹಿತರೆ ನಾವು ಓಡೋಣ, ಯಾಕಂದರೆ ಹೌದು ಇದೊಂದು ಬ್ಯಾಟ್ರಿಗಳು ತುಂಬ ಡ್ರೈನ್ ಆಗ್ತಾನೆ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಒಂದೊಂದೇ ಚಾರ್ಜರ್ ಖಾಲಿ ಆಗ್ತಾನೆ ಇದೆ. ನಮಗಂತೂ ನನಗೆ ಅಂದರೆ ಭಯ ಅಂದರೆ ಈಗ ಅವ್ರಿಗೆ ಬಂದಿದ್ದು ಒಂದು ಭಯ, ಅವ್ರಿಗೆ ಸುಸ್ತಾಗಿ ಬಿದ್ದಿದ್ದು ಒಂದು ಭಯ, ಕಿರಣಂಗಾಗಿದ್ದು ಒಂದು ಭಯ, ಭಾವನಂಗಾಗಿದ್ದು ಇನ್ನೊಂದು ಭಯ. ಯಾಕಂದರೆ ಇವೆಲ್ಲ ನೋಡಿದ್ಮೇಲೆ ಇವಾಗ ಇಲ್ಲಿ ಇರಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ನನಗೂ ಕೂಡ ಇವಾಗ ಇಲ್ಲಿ ಇರಬೇಕು ಅನ್ನಿಸ್ತಾ ಇಲ್ಲ. ಸೊ ಹೊರಟ್ಬಿಡೋಣ, ಏನೋ ಆಗಿದ್ದಾಯಿತು, ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಹೊರಟ್ಬಿಡೋಣ.